ಓಂ ನಮಃ ಶಿವಾಯ. ಶುಭೋದಯಗಳು. ಗುರುಸೇವಕನ ನಮನಗಳು. ಸದ್ಗುರು ಸಿದ್ಧಾರೂಢರ ಪಾದಾರವಿಂದಗಳಿಗೆ ಅನಂತ ಕೋಟಿ ನಮನಗಳು. ಬಂಧುಗಳೇ, ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಈ ವಿಡಿಯೋವನ್ನು ನೋಡಿದ ಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆದರೆ ತಪ್ಪದೆ ಇತರರಿಗೂ ಶೇರ್ ಮಾಡಿ. ಬಾಡಿಗೆಯನ್ನ ಕೊಡದಂತಹ ಮನಸ್ಸಿನ ಬಾಡಿಗೆದಾರರು ನಾವು ಬಂಧುಗಳೇ. ಬಾಡಿಗೆ ಕೊಡದ ಮನಸ್ಸಿನ ಬಾಡಿಗೆದಾರರು ಅಂದ್ರೆ ಇದೊಂದು ವಿಚಿತ್ರವಾದಂತಹ ವಿಷಯ ಅಲ್ವೇ? 5 ನಿಮಿಷ ಧ್ಯಾನ ಮಾಡ್ರಿ. ನಂತರ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ. ಆ ಧ್ಯಾನಕ್ಕೆ ಕುಳಿತುಕೊಂಡಾಗಲೂ ಕೂಡ ನಿಮ್ಮ ಮನಸ್ಸನ್ನ ಎಷ್ಟು ಜನರಿಗೆ, ಅದೆಷ್ಟು ಬೇಡವಾದಂತಹ ವಿಚಾರಗಳಿಗೆ ನೀವು ಬಾಡಿಗೆ ನೀಡಿರುವಿರಿ ಅಂತ. ಅರ್ಥಾತ್ ಆ ಒಂದು ಮನಸ್ಸಿನೊಳಗೆ ಅದೆಷ್ಟು ವಿಷಯಗಳನ್ನ ತಂದ್ಕೊಂಡಿದ್ರಿ. ಆ ಯಾವುದೇ ವಿಷಯಗಳು ಅಥವಾ ಅವ್ರು ಯಾರೂ ಕೂಡ ನಿಮಗೆ ಬಾಡಿಗೆಯನ್ನ ನೀಡೋದಿಲ್ಲ. ಬದಲಾಗಿ ನೀವು ಅನವಶ್ಯಕವಾಗಿ ಅವರಿಗೆ ನಿಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಜಾಗವನ್ನ ನೀಡಿ ನಿಮ್ಮ ಸಂತೋಷವನ್ನ ಬಾಡಿಗೆ ರೂಪದಲ್ಲಿ ಆ ವಿಷಯಗಳಿಗೆ, ಆ ವಿಷಯಾಸಕ್ತಿಗಳಿಗೆ ನೀಡ್ತಾ ಇದ್ದೀರಿ ಬಂಧುಗಳೇ. ಮನುಷ್ಯನ ಮಿದುಳು ಕಂಪ್ಯೂಟರ್ಗಿಂತ ವೇಗ ಅಂತ ತಜ್ಞರು ಹೇಳ್ತಾರೆ. ಮನಸ್ಸೇ ಒಂದು ಸೂಪರ್ ಕಂಪ್ಯೂಟರ್ ಅಲ್ವೇ? ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸಿಗೆ ವೈರಸ್ ಆಕ್ರಮಣವಾದರೆ, ಕಂಪ್ಯೂಟರ್ಗೆ ವೈರಸ್ ಬಂದ್ರೆ ಅದನ್ನ ಆಂಟಿವೈರಸ್ ಇಂದ ಕ್ಲೀನ್ ಮಾಡ್ತಾರೆ. ಮತ್ತೆ ಬರದೇ ಇರೋ ಹಾಗೆ ಆಂಟಿವೈರಸ್ ಅನ್ನ ಹಾಕ್ತಾರೆ. ಆದರೆ ಈ ಮನಸ್ಸಿಗೆ ಅದೆಂತಹ ವೈರಸ್ ಬರಬಹುದು, ಅದೆಂತಹ ಆಂಟಿವೈರಸ್ ಅನ್ನ ಕೂಡಿಸ್ಬೇಕು ಬಂಧುಗಳೇ? ಎಂತಹ ಆಂಟಿವೈರಸ್ ಅನ್ನ ಈ ಮನಸ್ಸಿಗೆ ಕೂಡಿಸಿದ್ರು ಕೂಡ ಆ ವೈರಸ್ಗಳು ಒಳಗೊಳಗೆ 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 ಹೋಗ್ತವೆ. ಇಲ್ಲಿ ವೈರಸ್ಸು ನಿಮಗೆ ಅನಗತ್ಯವಾದ ವಿಚಾರಗಳು ಅಂತ ಅರ್ಥ. ಅನಗತ್ಯವಾಗಿರುವಂತಹ ವ್ಯಕ್ತಿಗಳು, ವಿಷಯಗಳು, ಸಂದರ್ಭಗಳು, ನಿಮ್ಮ ಹಳೆಯ ನೆನಪುಗಳು ಆಗಿರಬಹುದು ಬಂಧುಗಳೇ. ಪ್ರತಿಯೊಬ್ಬರಿಗೂ ಇರೋದು 24 ಗಂಟೆ ಮಾತ್ರ. ನಿಮಗೂ ಕೂಡ ಕೇವಲ 24 ಗಂಟೆ ಇದೆ. ಆ 24 ಗಂಟೆಯೊಳಗೆ ಸುಮಾರು 8 ರಿಂದ 10 ಗಂಟೆ ನಿದ್ರೆಯನ್ನ ಮಾಡ್ತೀರಾ, ವಿಶ್ರಾಂತಿಯನ್ನ ತೆಗೆದುಕೊಳ್ತೀರಾ. ಉಳಿದಂತಹ ಸುಮಾರು 14 ರಿಂದ 16 ಗಂಟೆಗಳಲ್ಲಿ ನಿಮಗೆ ಮಾಡಲು ಸಾಕಷ್ಟು ಕೆಲಸ ಕಾರ್ಯಗಳಿವೆ. ಕಚೇರಿ ಕೆಲಸ, ಮನೆ ಕೆಲಸ, ವ್ಯಾಪಾರ, ವ್ಯವಹಾರ, ಮಕ್ಕಳನ್ನ ನೋಡ್ಕೊಳ್ಳೋದು, ಪ್ರಯಾಣ ಮಾಡೋದು, ಹೊಟ್ಟೆಗೋಸ್ಕರ ದುಡಿಯೋದು ಇತ್ಯಾದಿ ನಿಮ್ಮ ದಿನಚರಿಗಳಾಗಿವೆ ಅಲ್ವೇ? ಇಂತಹ ಸಂದರ್ಭದಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನ ಮನಸ್ಸಿನೊಳಗೆ ತುಂಬಿಸಿಕೊಂಡ್ರೆ ನಿಮಗೆ ಆಗುವ ನಷ್ಟ ಅಪಾರವಾದದ್ದು. ಇದನ್ನ ಹೇಳ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಬಹುಶಃ ಇಂತಹ ವಿಚಾರಗಳು ಜೀವನದಲ್ಲಿ ಒಂದು ಹಂತ ದಾಟಿದ ಬಳಿಕ ನಿಜ ಅಂತ ಗೊತ್ತಾಗುತ್ತೆ.
ಆದರೆ ಅರಿವಾಗದ ಹಂತ ಅಂದ್ರೆ ವಿದ್ಯಾರ್ಥಿಯ ಜೀವನ ಮತ್ತು ಯೌವನ. ನಂತರ ಗೊತ್ತಾದ್ರೆ ಏನ್ ಮಾಡೋದು ತೆಗೆದುಕೊಂಡು? ಪರಿಣಾಮ ನಮ್ಮ ಭವಿಷ್ಯ ಎಲ್ಲೋ ಒಂದು ಕಡೆ ಪೆಟ್ಟು ತಿಂದು ಮಲಗಿಕೊಂಡ ಮಂಗನಂತಾಗುತ್ತೆ. ನೀವು ಅನ್ಕೋಬಹುದು ಇಂತಹ ಸಲಹೆಗಳನ್ನ ನೀಡೋದು ಅತ್ಯಂತ ಸುಲಭ, ಆದರೆ ಪಾಲನೆ ಮಾಡೋದು ಕಷ್ಟ ಅಂತ. ಬಹುತೇಕ ಜನರು ಇದನ್ನೇ ತಿಳಿದಿದ್ದಾರೆ. ನಾನು ಕೂಡ ಮೊದಲಿಗೆ ಇದನ್ನೇ ತಿಳಿದಿದ್ದೆ. ಹೇಳೋದು ಸುಲಭ, ಪಾಲಿಸುವುದು ಕಷ್ಟ ಅಂತ. ವಾಸ್ತವ ಇದು. ಇದು ಕಹಿಯಾದ ಗುಳಿಗೆಯಂತೆ, ಮಾತ್ರೆಯಂತೆ. ಆದರೂ ಕೂಡ ಆರೋಗ್ಯಕ್ಕಾಗಿ ಅವುಗಳನ್ನ ಜೀರ್ಣಿಸಿಕೊಳ್ಳಲೇಬೇಕು. ಇಲ್ಲ ಅಂದ್ರೆ ಅದಕ್ಕೆ ನಾವು ತುಂಬಾ ಬೆಲೆಯನ್ನ ಕಟ್ಟಬೇಕಾಗುತ್ತೆ. ಜೀವನ ತುಂಬಾ ದುಬಾರಿಯಾಗ್ಬಿಡುತ್ತೆ. ಅದಕ್ಕೆ ನಮ್ಮ ಋಷಿ ಮುನಿಗಳು, ಹಿರಿಯರು, ಗುರುಗಳು ಒಂದು ಮಾರ್ಗವನ್ನ ಕೊಟ್ಟಿರೋರು, ಸೂತ್ರವನ್ನ ನೀಡಿದರೆ. ಇಂತಹ ಆಲೋಚನೆಗಳಿಂದ ಮುಕ್ತರಾಗಬೇಕು. ಈ ಎಲ್ಲ ಅನವಶ್ಯಕ ಜೀವನದ ಜಂಜಾಟಗಳಿಂದ ಮುಕ್ತರಾಗಬೇಕು. ವಾಸ್ತವದಲ್ಲಿ ಮುಕ್ತವಾಗುವುದಂದ್ರೆ ಅವುಗಳನ್ನ ಮೆಟ್ಟಿ ನಿಲ್ಲಬೇಕು. ಇದು ಧ್ಯಾನಕ್ಕೆ ಕುಳಿತಾಗ ಮಾತ್ರ ಸಾಧ್ಯವಾಗುತ್ತೆ ಬಂಧುಗಳೇ. ಧ್ಯಾನಕ್ಕೆ ಕುಳಿತಾಗಲೂ ಕೂಡ ಪ್ರಾರಂಭದಲ್ಲಿ ಇವುಗಳೆಲ್ಲವೂ ಕೂಡ ನಿಮ್ಮನ್ನ ಆವರಿಸಿಕೊಳ್ಳುತ್ತೆ. ಎಷ್ಟು ಆವರಿಸಿಕೊಳ್ಳುತ್ತೆ ಅಂದ್ರೆ ಇನ್ನೊಂದ್ಸರಿ ಧ್ಯಾನಕ್ಕೆ ಕೂತ್ಕೊಳ್ಬಾರ್ದು, ಅಥವಾ ಧ್ಯಾನಕ್ಕೆ ಕುಂತರೂ ಕೂಡ ಯಾವುದೇ ಪ್ರಯೋಜನವೇ ಇಲ್ಲ ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಆದ್ರೂ ಕೂಡ ಕುತ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು ಧ್ಯಾನದ ಸ್ಥಿತಿಯಲ್ಲಿರಬೇಕು ಬಂಧುಗಳೇ. ಧ್ಯಾನ ಅಂದ್ರೆ ಯಾವುದನ್ನೋ ಸ್ಮರಣೆ ಮಾಡೋದಲ್ಲ, ಜಪ ತಪಗಳನ್ನ ಮಾಡೋದು ಅಲ್ಲ. ಧ್ಯಾನದಲ್ಲಿ 108 ಪದ್ಧತಿಗಳಿವೆ. ಅದರಲ್ಲೊಂದು ಇದು ಸಮಾಧಿ ಧ್ಯಾನ, ಸಮಾಧಿ ಅಭ್ಯಾಸ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಳಿತುಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಯಾವ ಯೋಚನೆಗಳನ್ನು ಕೂಡ ತಡಿಬೇಡಿ. ಅವುಗಳೊಂದಿಗೆ ನಿರಂತರವಾಗಿ ಮುನ್ನಡೆಯಲೂ ಬೇಡಿ. ಯಾವಾಗ ನೀವು ನಿತ್ಯ ಈ ಧ್ಯಾನದ ಸ್ಥಿತಿಯನ್ನ ತಲುಪ್ತೀರಾ, ಈ ಧ್ಯಾನದ ಪದ್ಧತಿಯನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀರಾ, ನಿಧಾನವಾಗಿ ಆ ಯೋಚನೆಗಳು ಕಡಿಮೆಯಾಗ್ತಾ ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಒಳಗಡೆ ಇರುವಂತಹ ಪುಕ್ಸಟ್ಟೆ ಬಾಡಿಗೆದಾರರು ಕಡಿಮೆಯಾಗ್ತಾ ಬರ್ತಾರೆ. ಕೊನೆಗೊಂದು ದಿವಸ ಆ ನಿಮ್ಮ ಮನಸ್ಸಿನ ಮನೆ ಖಾಲಿ ಖಾಲಿ ಖಾಲಿಯಾಗುವುದು. ಅದು ನಿಮ್ಮದೇ ಸಾಮ್ರಾಜ್ಯ. ಖಾಲಿ ಇರುವಂತಹ ಮನೆಯಲ್ಲಿ ನೀವು ಯಾವ ರೀತಿಯಾದರೂ ಅಲಂಕಾರವನ್ನ ಮಾಡಬಹುದು. ಎಂತಹ ಬೆಲೆಯುಳ್ಳಂತಹ ಸಾಮಗ್ರಿಗಳನ್ನ ತಂದಿಡಬಹುದು. ಅದು ನಿಮಗೆ ಬಿಟ್ಟಿದ್ದು. ಒಟ್ನಲ್ಲಿ ಈ ಮನಸ್ಸೊಳಗಡೆ ಇರುವಂತಹ ನೂರಾರು, ಸಾವಿರಾರು, ಲಕ್ಷಾಂತರ ಯೋಚನೆಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಬಂಧುಗಳೇ. ನಿತ್ಯ ಧ್ಯಾನದ ಸ್ಥಿತಿಯಲ್ಲಿ ಇರೋದನ್ನ ರೂಢಿ ಮಾಡಿಕೊಳ್ಳಿ. ಬಾಡಿಗೆದಾರರನ್ನ, ಪುಕ್ಸಟ್ಟೆ ಬಾಡಿಗೆದಾರರನ್ನ ಹೊರಗಡೆ ಹಾಕಿ. ಬಂಧುಗಳೇ,
ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ. ಶುಭವಾಗಲಿ ಬಂಧುಗಳೇ.